ಅದರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅನಿಸುತ್ತೆ. ಈಸಿ ಸರ್. ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ AME ಈಸಿ ಸರ್. ಈಸಿ ಇದೆ ಸರ್. ಅಂದರೆ ಇಂಜಿನಿಯರಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಈಸಿ ಬೇಕಿಲ್ಲ. ಇಂಜಿನಿಯರಿಂಗ್ ಅಷ್ಟು ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ಳೋದು ಬೇಕಿಲ್ಲ. ಕಂಪೇರ್ ಟು ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ AME ಸಬ್ಜೆಕ್ಟ್ಸ್ ಈಸಿ ಇರುತ್ತೆ. ನಮ್ಮಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಸೇಷನ್ ಏನಿಲ್ಲ ಸರ್. ಬೇಸಿಕ್ಸ್ ಮ್ಯಾಥ್ಸ್ ಗೊತ್ತಿರ. ಸೊ ಹಲೋ, ಆ್ಯಸ್ ಐ ಸೆಡ್ ಬಿಫೋರ್, ಇವತ್ತು ನಾವೊಂದು AME ವಿತ್ BSc ಕಾಲೇಜಿಗೆ ಬಂದಿದ್ದೀವಿ. ಸೊ ಅಲ್ಲೊಂದಷ್ಟು ಜನ ಸ್ಟೂಡೆಂಟ್ಸು ಮಾತಾಡ್ತಾ ನಿಂತಿದ್ದಾರೆ. ನೋಡೋಣ, ಲೆಟಸ್ ಚೆಕ್ ಅವರ್ ಲಕ್. ಅವರೇ ಏನಾದ್ರು AME ವಿತ್ BSc ಸ್ಟೂಡೆಂಟ್ಸ್ ಆಗಿತ್ತು ಅಂತಂದರೆ ಅವ್ರ ಹತ್ರನೇ ಹೋಗಿ ಕೇಳಿ ಸಬ್ಜೆಕ್ಟ್ಸ್ ಬಗ್ಗೆ. ವುಮೆನ್ಸ್ಗೆ AME ಸೂಟೇಬಲ್ಲ? ರಿಪೇರಿ ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸನೇನಾ? ಬರೀ ರಿಪೇರಿ ಕೆಲಸ ಮಾತ್ರ ಇರುತ್ತಾ? ಬೇರೆ ಏನು ಆಪ್ಷನ್ಸ್ ಇರೋದಿಲ್ವಾ? ಇದನ್ನು ಡೈರೆಕ್ಟಾಗಿ AME ವಿತ್ BSc ಓದ್ತಿರೋ ಸ್ಟೂಡೆಂಟ್ಸ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ಅಲ್ಲೊಂದಷ್ಟು ಜನ ಸ್ಟೂಡೆಂಟ್ಸು ಗ್ರೂಪಲ್ಲಿ ಏನೋ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಲಕ್ಕಿಲಿ ಅವರು AME ವಿತ್ BSc ಸ್ಟೂಡೆಂಟ್ಸೇ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಲೆಟಸ್ ಚೆಕ್ ಅವರ್ ಲಕ್. ಹೋಗಿ ಅವರೇ ಸ್ಟೂಡೆಂಟ್ ಆದರೆ ಇಂಟರ್ವ್ಯೂ ಮಾಡಿ ಅವ್ರ ಹತ್ರನೇ ಕ್ವಶನ್ಸ್ ಕೇಳಿ ಮುಗಿಸ್ಬೋಣ. ಕಮ್. ಹಾಯ್ ಗೈಸ್. ಸೊ ವಾಟ್ ಡು ಯು ಡು? ಏನು ಓದ್ತಾ ಇದ್ದೀರಾ? AME ಪ್ಲಸ್ BSc. AME ಪ್ಲಸ್ BSc. AME ಪ್ಲಸ್ BSc. AME BSc. AME ಪ್ಲಸ್ ಬೇಸಿಸ್. AME ಪ್ಲಸ್ BSc. ಸೊ AME ವಿತ್ BSc ಓದ್ತಾ ಇದ್ದೀರಾ? ಸೊ ಫ್ರಮ್ ವಿಚ್ ಡಿಸ್ಟ್ರಿಕ್ಟ್ ಯು ಆರ್? ಯಾವ ಊರಿಂದ ಬಂದಿರಾ? ಏನು ಕತೆ? ಹೌ ಇಟ್ ಆ್ಯಕ್ಚುಲಿ? ನಾನು ಬಂದಿರೋದು ತುಮಕೂರಿಂದ ಸರ್. ಕನ್ನಡದವರಾ? ಹೌದು, ಕನ್ನಡದವರು. ಫ್ರಮ್ ಕರ್ನಾಟಕ. ನೀವು? ಕೂರ್ಗಿಂದ ಸರ್. ಬೆಂಗಳೂರಿಂದ ಸರ್. ಮೈಸೂರು. ಬ್ಯಾಂಗ್ಳೂರ್ ಸರ್. ಕೊಡಗು ಸರ್. ಕೊಡಗು. ಸೊ ಯು ಪೀಪಲ್ಸ್ ಬೇಸಿಕಲಿ ಯು ಆರ್ ಫ್ರಮ್ ಕರ್ನಾಟಕ ಸ್ಟೂಡೆಂಟ್ಸ್ ನೀವೆಲ್ಲ. ಓಕೆ. ಸೊ ಇಲ್ಲಿ AME ವಿತ್ BSc ಓದ್ತಾ ಇದ್ದೀರಾ. ಸ್ಟೂಡೆಂಟ್ ಕ್ವಶನ್ಸ್ ಯೂಶಲಿ ಯಾವ ರೀತಿ ಕೇಳ್ತಾರೆ? ನಾವು AME ವಿತ್ BSc ಬಗ್ಗೆ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದಾಗ ವಾಟ್ ದೇ ಆಸ್ಕ್ ಅಂದರೆ, AME ವಿತ್ BSc ಓದೋದು ಈಸಿಯರೋ ಟಫರೋ ಅನ್ನೋದು ನಮಗೆ ಬರುವಂಥ ಕಾಮನ್ ಕ್ವಶನು. ಸಿನ್ಸ್ ನೀವೇ AME ವಿತ್ BSc ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮ್ಮನ್ನೇ ಕೇಳ್ಬಿಡ್ತೀನಿ, AME ಓದೋದು ನಿಮ್ಮ ಪ್ರಕಾರ ಈಸಿಯರೋ ಟಫರೋ? ವಾಟ್ ಡು ಯು ಸೇ? ಈಸಿ ಸರ್. ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ AME ಈಸಿ. ವಾಟ್ ಡು ಯು ಸೇ? ಸರ್ ಈಸಿ ಇದೆ ಸರ್. ಅಂದರೆ ಇಂಜಿನಿಯರಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಈಸಿ. ಸೊ ಅಂದರೆ AME ಇಟ್ಸ್ ಹೌ ಇಫ್ ಐ ವಾಂಟ್ ಟು ಸೇ AME ಝೀರೋ ಮ್ಯಾಥಮೆಟಿಕ್ಸ್ ಕೋರ್ಸ್ ಅಂತ ಹೇಳ್ಬೋದಾ? ಇಫ್ ಐ ವಾಂಟ್ ಟು ಸೇ ಯಸ್. ಇಟ್ಸ್ ಎ ಕಂಪ್ಲೀಟ್ಲಿ ಝೀರೋ ಮ್ಯಾಥಮೆಟಿಕ್ಸ್ ಕೋರ್ಸ್. ಓಕೆ, ವಾಟ್ ಡು ಯು ಸೇ? ನೀವೇನು ಹೇಳ್ತೀರಾ AME ಬಗ್ಗೆ? ಮ್ಯಾಥಮೆಟಿಕ್ಸು ಈಸಿಯರೋ? ಮ್ಯಾಥ್ಸ್ ಸಬ್ಸ್ಟಿಟ್ಯೂಷನ್ವರೆಗೂ ಗೊತ್ತಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಗೊತ್ತಾಗೋದು ಬೇಕಿಲ್ಲ. ಇಂಜಿನಿಯರಿಂಗ್ ಅಷ್ಟು ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ಳೋದು ಬೇಕಿಲ್ಲ ಇಂಜಿನಿಯರಿಂಗ್. ಸೊ ನೀವೇನು ಹೇಳ್ತೀರಾ? ಸರ್, ಕಂಪೇರ್ ಟು ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ AME ಸಬ್ಜೆಕ್ಟ್ಸ್ ಈಸಿ ಇರುತ್ತೆ. ಸೇಮ್ ಆ್ಯಸ್ ಇಂಜಿನಿಯರಿಂಗಲ್ಲಿ ಕಾಂಪ್ಲೆಕ್ಸ್ ಇರ್ತಾರ ಇದ್ರ AME-ಅಲ್ಲಿ ಇರಲ್ಲ ಸರ್. ಸೊ ಅಂದರೆ ಇಂಜಿನಿಯರಿಂಗಲ್ಲಿ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ಇರುತ್ತೆ, ಆದರೆ AME-ಲಿ ಇರಲ್ಲ. ಅದು ದಟ್ಸ್ ಟ್ರೂ ನಾ? ಕರೆಕ್ಟ್ ಅದು? ಎಸ್. ಓಕೆ, ವಾಟ್ ಡು ಯು ಸೇ? ಸರ್, ನನ್ನ ಫ್ರೆಂಡ್ಸ್ ಹೇಳ್ದಂಗೆ ಇಂಜಿನಿಯರಿಂಗ್ ಮಾಡ್ತಿರೋದ್ರಿಂದ ನಮ್ಮ ಇದರಲ್ಲಿ ಕೋರ್ಸಲ್ಲಿರೋ ಮ್ಯಾಥ್ಸ್ಗೂ ಅವ್ರ ಮ್ಯಾಥ್ಸ್ಗೂ ವೆರಿ ಡಿಫ್ರೆನ್ಸ್ ಇದೆ ಸರ್. ನಮ್ಮಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಸೇಷನ್ ಏನಿಲ್ಲ ಸರ್. ಬೇಸಿಕ್ಸ್ ಮ್ಯಾಥ್ಸ್ ಗೊತ್ತಿರೋ ಸಾಕು. ಓಕೆ, ಯಾವುದರಲ್ಲಿ ಬೇಸಿಕ್ ಮ್ಯಾಥ್ಸು AME-ಲಿ ಬೇಸಿಕ್ ಮ್ಯಾಥ್ಸ್ ಇರುತ್ತೆ, ಆದರೆ ಇಂಜಿನಿಯರಿಂಗ್ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕ್ಸ್ ಇರುತ್ತೆ. ದಟ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಸೇ? ಫ್ರೆಂಡ್ಸ್ ಹೇಳಿರೋದು, ಇಂಜಿನಿಯರ್ ಮಾಡ್ತಿರೋ ಫ್ರೆಂಡ್ಸ್ ಹೇಳಿರೋದು ಏನಂತ? ಕಾಂಪ್ಲೆಕ್ಸ್ ಮ್ಯಾಥ್ಸ್. ಓಕೆ, ಸೊ ಅಂದರೆ ಕಂಪೇರ್ ಟು ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ AME ಕ್ವೈಟ್ ಈಸಿ. ಹಾಂ ಸರ್, ಕ್ವೈಟ್ ಜಾಸ್ತಿನೇ ಈಸಿ. ಓಕೆ, ನೀವೇನು ಹೇಳ್ತೀರಾ? ಅದೇ ಸರ್, AME ಈಸ್ ಫಾರ್ ಬೆಟರ್ ದ್ಯಾನ್ ಅದರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅನಿಸುತ್ತೆ. ಸಿಂಪಲ್, ಓದಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ಸೊ ದೆರ್ ಇಸ್ ಅ ರೂಮರ್ಸ್ ವಿಚ್ ಸ್ಟೇಟ್ಸ್ ದಟ್ ಯೂಶಲಿ ನಾವು ಕಾಲೇಜಲ್ಲೆಲ್ಲ ಸ್ಟೂಡೆಂಟ್ಸ್ಗೆ ಹೇಳಿದಾಗ ಅಥವಾ ಪೇರೆಂಟ್ಸ್ ಕಡೆ ನನಗೆ ಕಾಮನ್ ಆಗಿ ಬರೋಂಥ ಕ್ವಶನ್ ಏನಂತಂದರೆ, ಈ AME ಅನ್ನೋದು ಅಲ್ಲಿ ಹೆಸರಲ್ಲಿ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತ ಇರೋದ್ರಿಂದ ಇದು ಬರೀ ಹುಡುಗರಿಗೆ ಮಾತ್ರ ಸೂಟೇಬಲು. ಸೊ ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂದರೆ ಗರ್ಲ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ, ಪ್ರಿಫರಬಲಿ ಗರ್ಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಒಂದು ಹುಡುಗಿಗೆ ಇದು ಸೂಟೇಬಲ್ ಅಲ್ಲ, ಹುಡುಗಿರಿಗೆ ಸೂಟೇಬಲ್ ಅಲ್ಲ ಅಂತ ಹೇಳ್ತಾರೆ. ಸೊ ನೀವು ಆ್ಯಸ್ ಎ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅಥವಾ ನೀವು ಎಕ್ಸ್ಪೀರಿಯನ್ಸ್ ನೋಡಿರೋದ್ರಿಂದ ಕಾಲೇಜಲ್ಲಿ ಕ್ಲಾಸಸಲ್ಲಿ ನೋಡಿರೋದ್ರಿಂದ ವಾಟ್ ಡು ಯು ಸೇ ಆನ್ ದಿಸ್ ಪಾಯಿಂಟ್? ಇದು ಹುಡುಗಿರಿಗೆ ಸೂಟೇಬಲ್ ಅಂತ ಹೇಳ್ತೀರಾ, ನಾಟ್ ಸೂಟೇಬಲ್ ಅಂತ ಹೇಳ್ತೀರಾ? ಸರ್, ನನ್ನ ಪ್ರಕಾರ ಸೂಟೇಬಲ್. ನಮ್ಮ ಮನೇಲೂ ಭಯ ಇತ್ತು ಫಸ್ಟ್ ನನ್ನ ಇಲ್ಲಿ ಕಳ್ಸೋಕ್ಕೆ. ಬಟ್ ಅವರಿಗೆ ಇಲ್ಲಿ ಕಳ್ಸಿದ ಮೇಲೆ ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿದೆ, ಹುಡುಗಿರು ಕೂಡ ಇದು ಸೂಟೇಬಲ್ ಅಂತ. ಓಕೆ, ನೀವೇನು ಹೇಳ್ತೀರಾ? ಇದು ಹುಡುಗಿರಿಗೆ ಸೂಟೇಬಲ್ ಅಂತೀರಾ, ನಾಟ್ ಸೂಟೇಬಲ್ ಅಂತೀರಾ? ಸರ್, ಇಟ್ ಇಸ್ ಸೂಟೇಬಲ್ ಸರ್. ಅಂದರೆ ಬೇರೆ ಲೈಕ್ ಇಟ್ಸ್ ರಾಂಗ್ ಪರ್ಸ್ಪೆಕ್ಟಿವ್ ಸರ್. ಅದೇ ಗರ್ಲ್ಸಿಗೆ ಆಗಲ್ಲ, ಎಲ್ಲ ಈಕ್ವಲಿ. ಲೈಕ್ ಜಾಬಲ್ಲಿ ನಾವು ಏರ್ ವರ್ಕ್ಸಿಗೆ OEPT ಹೋದಾಗಲೂ ಅಷ್ಟೇ ಸರ್, ಹುಡುಗಿರು ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಲೈಕ್ ಎಲ್ಲ ರೀತಿ ಜಾಬ್ಸ್ ಕೂಡ ಹುಡುಗಿರು ಮಾಡ್ಬೋದು, ಆ್ಯಂಡ್ ಇದು ಕೂಡ ಎಲ್ಲರೂ ಮಾಡ್ಬೋದು ಸರ್. ವಾಟ್ ಡು ಯು ಸೇ ಮ್ಯಾಮ್? ಹುಡುಗಿರು ಮಾಡ್ಬೋದು ಸರ್, ಕಡಿಮೆ ನೋಡಬಾರ್ದು. ಹುಡುಗಿರು ಮಾಡ್ತಾರೆ, ಕಡಿಮೆ ಇಲ್ಲ. ಓಕೆ, ಸೊ ವಿಲ್ ಕಮ್ ಟು ದ ಲಾಸ್ಟ್ ಕ್ಯಾಂಡಿಡೇಟ್. ನೀವೇನು ಹೇಳ್ತೀರಾ? AME ಹುಡುಗಿರಿಗೆ ಸೂಟೇಬಲ್, ನಾಟ್ ಸೂಟೇಬಲ್? ಇಟ್ ಈಸ್ ಟೋಟಲಿ ಸೂಟೇಬಲ್ ಸರ್. ದೆರ್ ಈಸ್ ನೋ ಡಿಫ್ರೆನ್ಸಿಯೇಷನ್ ಬೇಸ್ಡ್ ಆನ್ ಜೆಂಡರ್ ಅಂತೆಲ್ಲ ಏನೂ ಇಲ್ಲ. ಸೊ ಈಕ್ವಲಿ ಸೂಟೇಬಲ್ ಇದೆ. ಸೊ ಬಾಯ್ಸ್ ಏನು ಕೆಲಸ ಮಾಡ್ಬೋದು, ಗರ್ಲ್ಸು ಅದೇ ಮಾಡ್ಬೋದು. ಅಲ್ಲಿ ಸಹ ಅಷ್ಟು ಆರ್ಗನೈಸೇಷನ್ಸಲ್ಲೂ ದೆರ್ ಈಸ್ ನೋ ಡಿಫ್ರೆನ್ಸಿಯೇಷನ್, ಪಾರ್ಶಾಲಿಟಿ ಆ ಥರ ಎಲ್ಲ. ಈಕ್ವಲಿ ಟ್ರೀಟೆಡ್ ಆ್ಯಂಡ್ ಟೋಟಲಿ ಸೂಟೇಬಲ್. ಅಂದಾಗ ಎಲ್ಲರೂ ಹಂಗೆ ಅಂದ್ಕೊಂಡೆ. ಫಸ್ಟ್ ಆಫ್ ಆಲ್ ನಾನು ಹಂಗೆ ಅಂದ್ಕೊಂಡಿದ್ದೆ, ಅಂದರೆ ಲೈಕ್ ರಿಪೇರಿ ಅದೇ ಇರುತ್ತೆ ಅಂತ, ಮೆಕ್ಯಾನಿಕ್ ವರ್ಕ್ ಅಂತ.
ಅದು ಮಾತ್ರ ಅಲ್ಲ ಸರ್, ನಾವು ಲೈಕ್ ನಮ್ಮ ಸೀನಿಯರ್ಸು ಸೆಲೆಕ್ಟ್ ಆಗಿದ್ದಾರೆ, ಟೆಕ್ಸ್ಟ್ರಾನ್ ಮತ್ತು ಸ್ಯಾಫ್ರಾನ್ ಅಂಥ ಕಂಪನಿಗಳೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ರಿಪೇರ್ ವರ್ಕ್ ಅಲ್ಲ, ಬೇರೆ ಥರದ್ದು ವರ್ಕ್ಸ್ ಇರುತ್ತೆ ಮೇಂಟೆನೆನ್ಸಲ್ಲಿ. ಇಟ್ಸ್ ನಾಟ್ ಅಬೌಟ್ ರಿಪೇರ್ ವರ್ಕ್ಸ್ ಅಲ್ಲ ಸರ್. ಓಕೆ, ವಾಟ್ ಯು ಸೇ ಮ್ಯಾಮ್? ಸರ್ AME ಮಾಡಿದ್ರೆ ರಿಪೇರ್ ವರ್ಕ್ ಒಂದೇ ಅಲ್ಲ, ಬೇರೆ ಫೀಲ್ಡಲ್ಲೂ ಲೈಕ್ ಏರ್ಲೈನ್ಸಲ್ಲೂ ಬೇರೆ ಫೀಲ್ಡಲ್ಲೂ ನಮಗೆ ಜಾಬ್ ಸಿಗುತ್ತೆ. ಟೆಸ್ಟ್ ಕಂಡಕ್ಟ್ ಮಾಡೋದು ಆ ಥರ ಬೇರೆ ಫೀಲ್ಡಲ್ಲೂ ಇದೆ. ರಿಪೇರಿ ಅಂತ ಹೇಳೋಕ್ಕಾಗಲ್ಲ. ಪ್ರಿಫರೇಬಲಿ ನೀವು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ರಿಪೇರಿ ಅಲ್ಲದೆ ಬೇರೆ ಬೇರೆ ಬ್ರಾಂಚಸ್ಸಲ್ಲೂ ಬೇರೆ ಬೇರೆ ಸ್ಟ್ರೀಮ್ಸಲ್ಲೂ ಡಿಪಾರ್ಟ್ಮೆಂಟ್ಸಲ್ಲೂ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ, ಕರೆಕ್ಟಾ? ಮಾಡ್ಬೋದು ಸರ್. ವಾಟ್ ಯು ಸೇ ಸರ್? ನನಗೂ ಫಸ್ಟ್ ಬಂದಾಗ ಅದೇ ಸರ್ ಮೈಂಡಲ್ಲಿ ಇದ್ದಿದ್ದು, ಮನೇಲೂ ಬೇಡ ಅಂತ ನಂದಿದ್ದು, ಮೇಂಟೆನೆನ್ಸ್ ಕೆಲಸ ಇದು ಬೇಡ, ರಿಪೇರಿ ಕೆಲಸ ಅಂತ. ಬಟ್ ಆಮೇಲೆ ಇಲ್ಲಿಗೆ ಬಂದಾದಮೇಲೆ ಇಲ್ಲಿ ಎಲ್ಲ ನೋಡ್ಕೊಂಡು ಆದಮೇಲೆ ಗೊತ್ತಾಯಿತು ಬರೀ ಮೇಂಟೆನೆನ್ಸ್ ಅಂದರೆ ಬರೀ ರಿಪೇರಿ ಕೆಲಸ ಅಲ್ಲ ಅಂತ ಸರ್. ಓಕೆ, ಸೊ ಬೇರೆ ಬೇರೆ ರಿಪೇರಿ ಬಿಟ್ಟು ಬೇರೆ ಬೇರೆ ಕೆಲಸಗಳು ಇರುತ್ತೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಮೇಂಟೆನೆನ್ಸ್. ಸೊ ಬೇಸಿಕಲಿ IT ಕಂಪ್ನಿಲಿ ವರ್ಕ್ ಮಾಡ್ಬೋದಾ ಒಬ್ಬ AME? ಸೊ ಏನಕ್ಕೆ ಯಾವ್ದಾದ್ರು ನಿಮ್ಮ ಸೀನಿಯರ್ಸ್ ಪ್ಲೇಸ್ಮೆಂಟ್ ಆಗಿರೋದ್ರ ಕಂಪ್ನಿ ನೇಮ್ ಹೇಳ್ಬೋದಾ ನೀವು ಇಲ್ಲಿ ಕಾಲೇಜಲ್ಲಿ ನೋಡಿರೋ ಪ್ರಕಾರ? ಸ್ಯಾಫ್ರಾನ್, ಟೆಕ್ಸ್ಟ್ರಾನ್, ಸ್ಯಾಫ್ರಾನ್, Accenture. Okay, what your point on this, ma'am? Basically ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಮಾತ್ರನೋ ಅಥವಾ ಬೇರೆ ಬೇರೆನೋ ಇದೆಯಾ? ಇಲ್ಲ ಸರ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ರಿಪೇರ್ ವರ್ಕ್ಸ್. ಮತ್ತು ಎಡಿಷ್ನಲಿ BSc ಮಾಡ್ತಿರೋ ಅಂದರೆ ಇಟ್ಸ್ ಅಗೇನ್ ಅ ಪ್ರಾಫಿಟ್. ಇನ್ ಕೇಸ್ ನಮಗೆ ಇದರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ವಿ ಹ್ಯಾವ್ ಸೋ ಮೆನಿ ಆಪರ್ಚುನಿಟೀಸ್ IT ಫೀಲ್ಡ್ಸ್ ಅಥವಾ ಇದರಲ್ಲೇ ಡಿಪಾರ್ಟ್ಮೆಂಟ್ಸ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಏವಿಯೇಷನಲ್ಲೇ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ಎಸ್. ಸೊ ಬೇಸಿಕಲಿ ನೀವು BSc ಬೇಸಿಸ್ ಮೇಲೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ದಟ್ಸ್ ಕಾಮನ್, ದಟ್ಸ್ ಸಮಥಿಂಗ್ ಡಿಫ್ರೆಂಟ್. ಬಟ್ ಹೆಸರಲ್ಲಿ ಮೇಂಟೆನೆನ್ಸ್ ಅಂತಿರೋದ್ರಿಂದ ಇದು ರಿಪೇರಿ ಕೆಲಸ ಮಾತ್ರ ಅಲ್ಲ ಅನ್ನೋದು ನಿಮ್ಮ ಪಾಯಿಂಟ್ ಆಫ್ ವ್ಯೂನಾ ಅಥವಾ ಬರೀ ರಿಪೇರಿ ಕೆಲಸನೇ ಅಂತ ಹೇಳ್ತೀರಾ? ವಾಟ್ ಡು ಯು ಸೇ ಆನ್ ದಿಸ್? ರಿಪೇರಿ ಕೆಲಸ ಮಾತ್ರ ಅಲ್ಲ ಸರ್, ಸೊ ಬೇರೆ ಬೇರೆ ವರ್ಕ್ಸ್ ಕೂಡ ಇರುತ್ತೆ. ಎಲ್ಲನೂ ಇರುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಯುವರ್ ಇನ್ಪುಟ್. ಥ್ಯಾಂಕ್ ಯು, ಬೈ. ಸೊ ದಿಸ್ ಇಸ್ ವಾಟ್ ಸೆಟ್ ಬೈ ದ ಸ್ಟೂಡೆಂಟ್ಸ್. AME ವಿತ್ BSc. ಅದು AME ಹೆಸರಲ್ಲಿ ಮೇಂಟೆನೆನ್ಸ್ ಇರೋದ್ರಿಂದ ಅದು ಬರೀ ರಿಪೇರಿ ಕೆಲಸ ಅಲ್ಲ. ಅದು ಸುಮಾರು ಸರಿ ನಾನು ನಿಮ್ಗೆ ಹೇಳಿದ್ದೀನಿ ಕಾಲೇಜಲ್ಲಿ, ಯೂಟ್ಯೂಬ್ ವಿಡಿಯೋದಲ್ಲಿ, ಪಾರ್ಟ್ 1 ಇಂಟ್ರಡಕ್ಟರಿ ಎಲ್ಲ ಕಡೆ ಹೇಳಿದ್ದೀನಿ. ಬಟ್ ಸ್ಟಿಲ್, ಸೊ ಐ ವಾಂಟೆಡ್ ಟು ಗೆಟ್ ಯು ದೋಸ್ ಕ್ಲಾರಿಫಿಕೇಶನ್ ಫ್ರಮ್ ದ ಸ್ಟೂಡೆಂಟ್ಸ್ ಇಟ್ ಸೆಲ್ಫ್. ಆದ್ದರಿಂದ ಇವತ್ತು ಸ್ಟೂಡೆಂಟ್ಸ್ ಭೇಟಿ ಮಾಡಿದ್ವಿ. ಫಾರ್ಚುನೇಟ್ಲಿ ನಮ್ಮ ಲಕ್ಕಿಗೆ ಅವರೇ AME ವಿತ್ BSc ಓದ್ತಾರೋ ಸ್ಟೂಡೆಂಟ್ಸ್ ಆಗಿದ್ರು. ಸೊ ಅವ್ರ ಹತ್ರ ಕೇಳಿದ್ರಿ, ಒಂದು ವುಮೆನ್ ಸೂಟೇಬಲ್ ಅದನ್ನು ಅವ್ರ ಹತ್ರನೇ ಕೇಳಿದ್ರಿ, ರಿಪೇರಿ ವರ್ಕ್ ಅಲ್ಲ ಅನ್ನೋದು ಅವ್ರ ಹತ್ರನೇ ಗೊತ್ತಾಯಿತು, ಅನ್ನೋದು ಹುಡುಗಿರಿಗೂ ಸೂಟೇಬಲ್ ಅನ್ನೋದು ಗೊತ್ತಾಯಿತು, ಮಲ್ಟಿಪಲ್ ಆಪ್ಷನ್ಸ್ ಇರ್ತಾರೆ ಅನ್ನೋದು ಗೊತ್ತಾಯಿತು. ಮೋರ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸು ಕೂಡ ಇರ್ತಾರೆ ಅನ್ನೋದು ಗೊತ್ತಾಯಿತು. ಸೊ ಇದಿಷ್ಟು ಈ ಸೆಷನ್ಸಲ್ಲಿ ನಾನು ನಿಮಗೆ ಕೊಡಬೇಕಾದಂಥ ಇನ್ಫಾರ್ಮೇಷನು. ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಜೊತೆಗೆ ಅಪ್ಕಮಿಂಗ್ ಸೆಷನ್ಸಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.